ಇದೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಗಮನಿಸಿದ್ದೇವೆ. ಸ್ವಲ್ಪ ತಳಿರಿ ಕಾಮತ್, ಯಾಕೆ ಹಿಂಗ್ ಮಾಡ್ತೀರಿ? ಮಾನ್ಯ ಸನ್ಮಾನ್ಯ ಅಧ್ಯಕ್ಷ ಬಾಪ ಈ ಕಡೆ ಬಾ, ಇರ್ಲಿ ನೀವು ಇಲ್ಲಿಗೆ ಬನ್ನಿ ದಯವಿಟ್ಟು ಬಾ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬೆಳಿಗ್ಗೆ ಚರ್ಚೆ ಆದಾಗ ತಮ್ಮ ಕಚೇರಿಯಲ್ಲಿ ಕೂಡ ಚರ್ಚೆ ಆಯಿತು. ಇದರ ಬಗ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಅನೇಕ ನಾಯಕರುಗಳೆಲ್ಲ ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇನು ಅಂತ ಹೇಳಿದ್ರೆ, ಇದೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಗಮನಿಸಿದ್ದೇವೆ. ಸ್ವಲ್ಪ ತಳಿರಿ ಕಾಮತ್, ಯಾಕೆ ಹಿಂಗ್ ಮಾಡ್ತೀರಿ? ತುಳುವಲ್ಲಿ ಮಾತಾಡ್ಬೇಕಾ? ಇಲ್ಲಪ್ಪ, ಅಲ್ಲ, ಚರ್ಚೆ ಮಾಡಿದ ನಂತರ ನಾವು ಅಭಿಪ್ರಾಯ ಅವ್ರದ್ದೆಲ್ಲ ಕೇಳ್ಕೊಂಡು ನಾವು ಏನ್ ತೀರ್ಮಾನ, ಸರ್ಕಾರ ಏನ್ ತೀರ್ಮಾನ ಮಾಡ್ತು ಅಂದ್ರೆ ತಮ್ಮ ಅಭಿಪ್ರಾಯವನ್ನೆಲ್ಲ ಕೇಳ್ಕೊಂಡಿದ್ದೇವೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದಾರೆ ಅಂತ ಹೇಳಿ ಅದನ್ನ ನಾವು ಮತ್ತೆ ಪುನಃ ಕ್ಯಾಬಿನೆಟ್ನಲ್ಲಿ ಹೋಗಿ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿ ನಾವು ಸರ್ಕಾರ ಉತ್ತರ ಕೊಟ್ಟಿದೆ. ಆದ್ರಿಂದ ಆದಷ್ಟು ಶೀಘ್ರವಾಗಿ ಕ್ಯಾಬಿನೆಟ್, ನಾಳೆ ಗುರುವಾರ ಕ್ಯಾಬಿನೆಟ್ ಇದೆ, ಅದರಲ್ಲೇ ಚರ್ಚೆ ಮಾಡಬಹುದು. ಅದಕ್ಕಾಗಿ ತಾವು ತಾವೆಲ್ಲ ವಾಪಸ್ ಹೋಗಿ ಮಾಡಿ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲ, ಪರ್ಸನಲ್ ಅಲ್ಲ, ಸರ್ಕಾರದ ಇದು ಸರ್ಕಾರದ ವಿಚಾರ, ನನ್ನ ಪರ್ಸನಲ್ ಅಲ್ಲ. ನಾವು ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರ ಕಚೇರಿಯಲ್ಲಿ ಚರ್ಚೆ ಮಾಡಿದ್ದೇವೆ. ತಾವು ದಯಮಾಡಿ ಹೋಗಿ ಸದನವನ್ನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಅಧ್ಯಕ್ಷರೇ ಮಾಡ್ತೇನೆ. ಒಂದ್ ನಿಮಿಷ ಸರ್, ನೀವು ವಿರುದ್ಧ ಮಾತಾಡ್ತೀಯಪ್ಪ, ಬೇಡ. ನೀವು ವಿರುದ್ಧನೇ ಎಲ್ಲ ಬೇಡ. ಅಧ್ಯಕ್ಷರೇ, ನಾವೀಗ ಮಾನ್ಯ ಗೃಹ ಸಚಿವರು ಏನೋ ಒಳ್ಳೇದಾಗ್ಲಿ ಅಂತ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ ಮಾತಾಡೋಣ. ಅವಕಾಶ ಕೊಟ್ಟಿದ್ದಾರೆ. ಇಲ್ಲ, ಅವರು ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ ಬಾಪ ಈ ಕಡೆ ಬಾ, ಇರ್ಲಿ ನೀವು ಇಲ್ಲಿಗೆ ಬನ್ನಿ ದಯವಿಟ್ಟು ಬಾ ಪ್ಲೀಸ್. ಮಾನ್ಯ ಗೃಹ ಸಚಿವರು ನೀವೆಲ್ಲ ಮಾತಾಡ್ತೀರಾ ಅಂತ ಬೆಳಗ್ಗೆಯಿಂದ ನಮ್ಮೆಲ್ಲ ಚರ್ಚೆಗಳನ್ನ ಅಬ್ಸರ್ವ್ ಮಾಡಿದ್ದಾರೆ. ಮತ್ತೆ ನಮ್ಮ ಮೀಟಿಂಗು ಬಂದಿದ್ರು, ತಾವು ಕರೆದಂತ ಸಭೆಗೂ ಕೂಡ ಬಂದಿದ್ರು. ಅಲ್ಲಿ ನಾವೇನೇ ವ್ಯಕ್ತ ಮಾಡಿದಿರ ಆ ಭಾವನೆ ಎಲ್ಲ ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅವರು ಈಗ ಹೇಳಿದ್ದಾರೆ, ನಮ್ಗೆ ಕ್ಯಾಬಿನೆಟ್ ಇದೆ, ಗುರುವಾರ ಕ್ಯಾಬಿನೆಟ್ ಇದೆ, ಗುರುವಾರದ ನಾವು ತೀರ್ಮಾನ ತೆಗೆದುಕೊಂಡು ಸದಸ್ಯರಿಗೆ ಅಗೌರವ ಆಗದ ರೀತಿಯಾಗಿ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀರಿ ಅಂತ ತಾವು ಅನೌನ್ಸ್ ಮಾಡಿದ್ರೆ ನಾವು ಹಕ್ಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.